ಈಗ ನಾವು ಕ್ಯಾಮ್ಟೇಶಿಯಾ ಸ್ಟುಡಿಯೋವನ್ನು ಡೌನ್ಲೋಡ್ ಮಾಡಿದ್ವಿ. ಅದನ್ನು ವಿಂಡೋಸ್ ಓ ಎಸ್ ಎಂಥ ಲ್ಯಾಪ್ಟಾಪ್ ಆಗ್ಬೋದು ಅಥವಾ ಡೆಸ್ಕ್ಟಾಪ್ ಆಗ್ಬೋದು, ಅಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಈಗ ನೋಡೋಣ. ಅದು ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ಅಂತ ಹೇಳಿದ್ರೆ ಡೌನ್ಲೋಡ್ಸಲ್ಲಿ ಅದು ಡೌನ್ಲೋಡ್ ಆಗಿರುತ್ತೆ. ನಾನು ಈಗ ಓಪನ್ ಮಾಡ್ತಾಯಿದ್ದೀನಿ. ಮೈ ಕಂಪ್ಯೂಟರ್, ನಿಮ್ಮಲ್ಲಿ ಮೈ ಕಂಪ್ಯೂಟರ್ ಅಂತ ಇರುತ್ತೆ, ಪಿ ಸಿ ಕನ್ನಡದಲ್ಲಿದೆ. ಇಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಲಿಂಕ್ ಇದೆ ನೋಡಿ, ಈ ಕಡೆ ಸೈಡಲ್ಲಿ ಡೌನ್ಲೋಡ್ಸ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ನಂದು ಈ ಡೌನ್ಲೋಡ್ಸಲ್ಲಿ ಕೆಲವೊಂದು ಸಲ ನಿಮ್ಮ ಡೌನ್ಲೋಡ್ಸಲ್ಲಿ ಕ್ಯಾಮ್ಟೇಶಿಯಾ ಅದು ಲೋಡ್ ಆಗಿರುತ್ತೆ. ನನಗೆ ಎಲ್ಲಿ ಡೌನ್ಲೋಡ್ ಆಗಿದೆ ಅಂತ ಹೇಳಿದ್ರೆ ಪ್ರೋಗ್ರಾಮ್ಸಲ್ಲಿ ಅದು ಡೌನ್ಲೋಡ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತೇಳಿ ಸರ್ಚ್ ಇಂಜಿನ್ ಈ ಭಾಗದಲ್ಲಿ ಏನು ಮಾಡಿ ಕ್ಯಾಮ್ಟೇಶಿಯಾ ಟೈಪ್ ಮಾಡೋಣ. ಕ್ಯಾಮ್ ನೋಡಿ, ಡೈರೆಕ್ಟಾಗಿ ಅದು ಹುಡುಕುತ್ತೆ. ಕ್ಯಾಮ್ಟೇಶಿಯಾ ಅಂತ ಈ ಥರ ಬರುತ್ತೆ. ನನಗೆ ಬೇಡ, ನನಗೆ ನಂಗೆ ಗೊತ್ತಿದೆ ಇದು ಪ್ರೋಗ್ರಾಮ್ಸಲ್ಲಿ ಅದೇನಾಗಿರುತ್ತೆ, ಅದು ಡೌನ್ಲೋಡ್ ಆಗಿರುತ್ತೆ ಅಂತೇಳಿ ಪ್ರೋಗ್ರೆಸ್ನ ನಾನು ಕ್ಲಿಕ್ ಮಾಡಿದೆ. ನಾನು ಇಲ್ಲಿ ನೋಡಿ ಕ್ಯಾಮ್ಟೇಶಿಯಾ ಅಂತ ಅದು ಡೌನ್ಲೋಡ್ ಆಗಿರುತ್ತೆ. ಇದ್ರ ಮೇಲೆ ನೀವೇನು ಮಾಡಬೇಕಪ್ಪ ಅಂತೇಳಿದ್ರೆ ಡಬಲ್ ಕ್ಲಿಕ್ನ ಮಾಡಿದಾಗ ಲೋಡ್ ಆಗುತ್ತೆ. ಅದು 49, 50, 100 ಆಗಬೇಕು. ಪ್ರಿಪೇರಿಂಗ್ ಅಂತ ಬಂದಿದೆ ಇವಾಗ. ಈ ಥರ ಬಂದ ಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಿ. ಇಲ್ಲಿ ಅಕ್ಸೆಪ್ಟ್ ಅನ್ನೋದನ್ನ ಐ ಅಕ್ಸೆಪ್ಟ್ ದ ಲೈಸೆನ್ಸ್ ಅಗ್ರಿಮೆಂಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅನ್ನೋದನ್ನ ಕ್ಲಿಕ್ ಮಾಡಿ. ಫ್ರೀ ಟ್ರಯಲ್, ಇದು ಫ್ರೀ ಟ್ರಯಲ್, 30 ದಿನ ಟ್ರಯಲ್ ಪೀರಿಯಡ್ ಇರುತ್ತೆ. ನಿಮಗೆ ಇಷ್ಟ ಆದರೆ ನೀವೇನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಆನಂತರ ನಾನು ಅದನ್ನು ಹೇಳ್ತೀನಿ. ಮೊದಲು ನೀವು ಸೆಲೆಕ್ಟ್ ಮಾಡಿ ಫ್ರೀ ಟ್ರಯಲ್ ಅಂತ ಹೇಳಿ ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿ. ಓಕೆ, ಸ್ಟುಡಿಯೋ 8 ನೆಕ್ಸ್ಟ್ ಅದನ್ನ ನೀವು ಕ್ಲಿಕ್ ಮಾಡಿ. ಇಲ್ಲೂ ನೀವು ಎನೇಬಲ್ ಕ್ಯಾಮ್ಟೇಶಿಯಾ ಸ್ಟುಡಿಯೋ ಆ್ಯಡ್ ಇನ್ ಫಾರ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂತಿದೆ. ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ನೆಕ್ಸ್ಟ್ ಸ್ಟಾರ್ಟ್ ಕ್ಯಾಮ್ಟೇಶಿಯಾ ಸ್ಟುಡಿಯೋ 8 ಆಫ್ಟರ್ ಇನ್ಸ್ಟಾಲೇಷನ್ ಏನು ಬೇಡ. ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡಿ. ಸೆಕ್ಯೂರಿಟಿ ಬರುತ್ತೆ. ಆ ಸೆಕ್ಯೂರಿಟಿ ಬಂದಾಗ ನಿಮಗೆ ಎಸ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಅಲ್ಲಿ ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಸ್ವಲ್ಪ ಸಮಯ ಅದು ತೆಗೆದುಕೊಳ್ಳುತ್ತೆ. ಇನ್ಸ್ಟಾಲ್ ಆದಮೇಲೆ ಈ ಥರ ಒಂದು ಮೆನು ಬರುತ್ತೆ. ಇಲ್ಲಿ ಫಿನಿಶ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಫಿನಿಶ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಬ್ರೌಸರಲ್ಲಿ ಓಪನ್ ಆಗುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಏನು ಮಾಡಬೇಕು, ಕ್ಲೋಸ್ ಮಾಡ್ಕೊಳ್ಳಿ. ಈಗ ಅದು ಕ್ಯಾಮ್ಟೇಶಿಯಾ ಸ್ಟುಡಿಯೋ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲ್ಲಿ ಏನು ಡೆಸ್ಕ್ಟಾಪಲ್ಲಿ ಇನ್ಸ್ಟಾಲ್ ಆಗಿದೆ. ಹುಡುಕೋದು ಹೇಗಪ್ಪ ಅಂದರೆ ಸಿ ಅನ್ನೋದನ್ನು ನಿಮ್ಮ ಕೀಬೋರ್ಡಲ್ಲಿ ಪ್ರೆಸ್ ಮಾಡಿ. ಇಲ್ಲಿ ನೋಡಿ ಕ್ಯಾಮ್ಟೇಶಿಯಾ ಸ್ಟುಡಿಯೋ 8 ಅನ್ನೋ ಅದನ್ನು ಇನ್ಸ್ಟಾಲ್ ಆಗಿದೆ. ಅದನ್ನು ಈಗ ಓಪನ್ ಮಾಡೋಣ. ಓಪನ್ ಆಗಿದೆ ಇದು. ಈಗ 30 ದಿನ ಲೆಫ್ಟ್. 30 ದಿನದಿಂದ ನಾವು ಏನು ಮಾಡ್ಬೋದು, ಇದನ್ನು ಫ್ರೀಯಾಗಿ ಉಪಯೋಗಿಸ್ಬೋದು ಅನ್ನೋದನ್ನು ಇದನ್ನು ತೋರಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡಿ ಫಿನಿಶ್ ಬಟನ್ನ ನಾವು ಅದಂಗೆ ಇರಲಿ ಅಂತಂದರೆ ಇಲ್ಲ, ಫಿನಿಶ್ ಬಟನ್ನ ನೀವು ಕ್ಲಿಕ್ ಮಾಡಿ. ಈಗ ಕ್ಯಾಮ್ಟೇಶಿಯಾ ಸ್ಟುಡಿಯೋ ಸಾಫ್ಟ್ವೇರ್ ಓಪನ್ ಆಗಿದೆ. ಮೊದಲು ಇದೇನು ತೋರಿಸ್ತಾ ಇದೆ, ರೆಕಾರ್ಡಿಂಗ್, ಇಂಪೋರ್ಟ್, ಎಕ್ಸ್ಪೋರ್ಟಿಂದ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಆಗಿದೆ ಇದು. ನಿಮ್ಮಲ್ಲಿ ಏನಾಗುತ್ತಪ್ಪ, ಒಂದು ಗೈಡ್ಲೈನ್ ಬರುತ್ತೆ. ಆ ಗೈಡ್ಲೈನ್ನ ನೀವು ಸಂಪೂರ್ಣವಾಗಿ ನೀವು ಓದ್ಕೊಳ್ಳಿ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಸ್ವಲ್ಪ ಕೆಲವೊಂದು ಡೀಟೇಲ್ಸ್ನಲ್ಲಿ ಆಟೋಮೆಟಿಕ್ಕಾಗಿ ಫಸ್ಟ್ ಅದು ಓಪನ್ ಆಗಿ ನಿಮಗೆ ತೋರಿಸುತ್ತೆ. ಸ್ವಲ್ಪ ಒಂದು 5 ಮಿನಿಟ್ಸು ವಿಡಿಯೋ ಇರುತ್ತೆ ಅದು. ಅದನ್ನು ನೀವು ನೋಡಿಕೊಂಡ್ರೆ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ಹೀಗೆ ನಾವು ಕ್ಯಾಮ್ಟೇಶಿಯಾ ಸ್ಟುಡಿಯೋನ ಇನ್ಸ್ಟಾಲ್ ಮಾಡೋದು
ಸುಲಭವಾಗಿ ನೋಡಿದ್ದೀವಿ. ಮುಂದೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರಿಂದ ನಾವು ಹೇಗೆ ವಿಡಿಯೋಗಳನ್ನು ರಚಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.